ಸಾರ್ವಜನಿಕ ಸ್ಥಳಗಳಲ್ಲಿ ಚಟುವಟಿಕೆಗಳನ್ನು ನಡೆಸುವುದರಿಂದ RSSಗೆ ನಿರ್ಬಂಧ ಹೇರಬೇಕು, ಅದನ್ನು ನಿಷೇಧಿಸಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಇದೇ ತಿಂಗಳ 4ನೇ ತಾರೀಕಿನಂದು ಒಂದು ಪತ್ರವನ್ನು ಮುಖ್ಯಮಂತ್ರಿಗೆ ರವಾನೆ ಮಾಡ್ತಾರೆ. ಮುಖ್ಯಮಂತ್ರಿಯವರು ಅದರ ಮೇಲೆ ಒಂದು ಹಿಂಬರಹವನ್ನು ಬರೀತಾರೆ, ಅಗತ್ಯ ಕ್ರಮವನ್ನು ವಹಿಸಿ ತತ್ಕ್ಷಣದಲ್ಲಿ ಅಂತ ಮುಖ್ಯ ಕಾರ್ಯದರ್ಶಿಯವರಿಗೆ ಪತ್ರವನ್ನು ಬರೀತಾರೆ. ಸೊ ದ್ಯಾಟ್ ಒಂದು ಫೈಲ್ ಪುಟಪ್ ಆಗುತ್ತೆ, ಅಧ್ಯಯನ ನಡೆಯುತ್ತೆ, ಏನು ನಡೀತಿದೆ, ನಿಜಕ್ಕೂ RSSಗೆ ನಿರ್ಬಂಧ ಹಾಕೋದಕ್ಕೆ ಅಥವಾ ನಿಷೇಧಿಸೋದಕ್ಕೆ ಸಾರ್ವಜನಿಕ ಸ್ಥಳಗಳಲ್ಲಿ ಆಗುತ್ತಾ ಅಲ್ವಾ ಅನ್ನೋಂಥದ್ದು ಒಂದು ಪ್ರಕ್ರಿಯೆ. ಮತ್ತೊಂದು ಕಡೆಯಲ್ಲಿ ಪ್ರಿಯಾಂಕ್ ಖರ್ಗೆ ನಡೆ ಸಹಜವಾಗಿಯೇ ಕೇಸರಿ ಪಾಳ್ಯವನ್ನು ಕೆಂಡಾಮಂಡಲ ಮಾಡಿದೆ. RSS ಮೇಲೆ ನಿರ್ಬಂಧ ಹೇರಿ ಅಂತ ಹೇಳಿದ್ದಕ್ಕೆ ಈಗ ಬೆದರಿಕೆಯ ಕರೆ ಬಂದಿದೆ ಅನ್ನುವಂಥದ್ದನ್ನು ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಮತ್ತು ಈ ರೀತಿಯಂತಹ ಬೆದರಿಕೆಯ ಕರೆಯನ್ನು ಬಂದಿರುವಂಥದ್ದು RSS ಬೆಂಬಲಿಗರಿಂದ ಅನ್ನುವಂಥದ್ದು ಪ್ರಿಯಾಂಕ್ ಖರ್ಗೆ ಅವರ ನೇರ ಆರೋಪ. RSS ಮೇಲೆ ನಿರ್ಬಂಧ ಹೇರಿ ಅಂದಿದ್ದಕ್ಕೇ ನನಗೆ ಬೆದರಿಕೆಯ ಕರೆಗಳು ಬರ್ತಾ ಇದ್ದಾವೆ ಅಂತ ಹೇಳಿ ಅವರು ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟ್ನಲ್ಲಿ ವೆರಿ ಕ್ಲಿಯರ್ ಆಗಿ ಆಡಿಯೋ ಕೂಡ ಇದೆ. ಅನಾಮಿಕರಿಂದ ಪದೇ ಪದೇ ಫೋನ್ ಕಾಲ್ ಬರ್ತಾ ಇರುವಂಥದ್ದನ್ನು ಆಡಿಯೋ ಸಮೇತ ಸಾಕ್ಷಿಯನ್ನು ಈಗ ಸಚಿವ ಪ್ರಿಯಾಂಕ್ ಖರ್ಗೆ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಬೈತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಭಾಗ ಆದರೆ, ಹಾಗೆ ರೆಕಾರ್ಡ್ ಮಾಡುವಾಗ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಎಕ್ಸ್ಪೆಕ್ಟೆಡ್ ಬೈಗಳದವನ್ನು ಹ್ಯಾಂಡಲ್ ಮಾಡುವಂಥ ರೀತಿಯಲ್ಲಿ ಭಾಳ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದೇನಾ ನಿಮಗೆ ಕಲಿಸಿದ್ದು, ಈ ರೀತಿಯಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅಶ್ಲೀಲ ಪದಗಳಿಂದ ನಿಂದನೆ, ಬೆದರಿಕೆಯ ಕರೆಗಳು ಬರ್ತಾ ಇದ್ದಾವೆ, ಇದಕ್ಕೆಲ್ಲ ಬೆದರೋದಿಲ್ಲ, ವಿಚಲಿತನಾಗೋದಿಲ್ಲ ಅಂತೇಳಿ ಮಿನಿಸ್ಟ್ರು ಹೇಳ್ಕೊಂಡಿದ್ದಾರೆ. ಹಾಗೆಯೇ ಅಶ್ಲೀಲ ಪದಗಳಿಂದ ನಿಂದನೆಯನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ನಾನು ಬೆದರೋದಿಲ್ಲ, ಹೆದರೋದಿಲ್ಲ. ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಭದ್ರತೆಯನ್ನು ಹೆಚ್ಚಳ ಮಾಡಿದೆ. ಆದರೆ ಪ್ರಿಯಾಂಕ್ ಖರ್ಗೆ ಸುತ್ತಲೂ ಏನು ನಡೀತಿದೆ ಮತ್ತು ಪ್ರಿಯಾಂಕ್ ಖರ್ಗೆ ಈ ವಿಚಾರದಲ್ಲಿ ಏನು ಆರೋಪವನ್ನು ಮಾಡಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಈಗ RSS ಶಾಖೆಗಳಲ್ಲಿ ಯಾವ ರೀತಿ ಪದಗಳನ್ನು ಬಳಸ್ತಾರೆ, ಯಾವ ರೀತಿ ಇದು ಮಾಡ್ತಾರೆ ಸ್ವಲ್ಪ ತಾವೇ ಗಮನಿಸಿ. ಮತ್ತು ಹೇಳ್ದಂಗೆ ಬೆಳಿಗ್ಗೆಯಿಂದ ಸಾಕಷ್ಟು ಕರೆಗಳು ಬರ್ತಾ ಇದೆ, ತಾವೇ ಕೇಳಿ ಹೇಗೆ ಮಾಡ್ತಾರೆ ಅಂತ. हेलो, तू कौन है? तेरे जैसा औलाद निकला है ना इंडिया में. क्या प्रॉब्लम क्या है तुम्हारा? प्रॉब्लम क्या है तुम्हारा? RSS के बारे में तेरी औकात है क्या? अब मेरे औकात में RSS का जुड़ा हुआ. मेरे RSS जो है ना 100 साल के. ये प्रियंका तू अभी पैदा हुआ है, 30, 35, 40 साल तेरा उम्र हुआ है. तेरा राहुल गांधी को वो प्रियंका गांधी बोलता है. यही सीख है क्या? ये सब जो गाली, एक मिनट सुनो, ये सब जो गाली बक रहे हो ना आप, यही आपका सीख है? RSS का सीख यही है क्या? यही सिखाते आपको RSS शाखा में? मतलब नहीं बोलो RSS शाखा. अरे भाई एक मिनट ठहरो. RSS शाखा में कहते हैं क्या? ये किसका? ये अरे ठहरो. ये आपको शाखा में सिखाते हैं? मोहन भागवत जी सिखाते हैं? कौन? BL संतोष जी सिखाते हैं? पहले मेरी बात सुन. पहली बात तो सुनते जा. बात सुनने की औकात रखते जा भाई. ಇಲ್ಲ ಕೇಳಿ. लेकिन अरे ठहरो. तुमको तेरे जैसे हर तो ये सब सीख प्रियंका खड़िया को तो नहीं अभी ये जो आप भाषा बात कर रहे हैं, आपको RSS सिखाता है क्या? ये शाखा में सिखाते हैं आपको? हाँ, ये खड़िया जो बोलता है तेरा राहुल. ಹೀಗೆ ಅತ್ಯಂತ ಕೆಟ್ಟ ಕೊಳಕ ಭಾಷೆಯನ್ನು ಬಳಕೆ ಮಾಡಿ ನಿಂದನೆ ಮಾಡ್ತಾ ಇರುವಂಥದ್ದು ಒಂದು ಕಡೆಯಲ್ಲಿ ಸಾಗ್ತಾ ಇದೆ. ಅಂದರೆ ಪ್ರಿಯಾಂಕ್ ಖರ್ಗೆ ಅವರು RSSನ ಬ್ಯಾನ್ ಮಾಡಬೇಕು ಅನ್ನೋಂಥ ಹೇಳಿದ್ದಕ್ಕೆ ಈ ರೀತಿಯಂಥ ಕೆಟ್ಟ ಕೊಳಕ ಭಾಷೆಯಿಂದ ಬೈತಾ ಇರುವಂಥದ್ದು ಕೂಡ ಮತ್ತೊಂದು ಕಡೆಯಲ್ಲಿ ಇದೆ. ಅದನ್ನು ಪ್ರಿಯಾಂಕ್ ಖರ್ಗೆ ಅವರು ರೆಕಾರ್ಡ್ ಕೂಡ ಮಾಡಿದೆ. ತನಗೆ ಬಂದಿರತಕ್ಕಂಥ ಫೋನ್ ಕರೆಯನ್ನು ಹಿಂದಿಯಲ್ಲಿ ಮಾತನಾಡಿರ್ತಕ್ಕಂಥ ವ್ಯಕ್ತಿ ತೀರಾ ಕೆಟ್ಟದಾಗಿ ಮಾತಾಡಿರುವಂಥದ್ದು. ಇದನ್ನು ಸಮರ್ಥನೆ ಮಾಡ್ಕೊಳ್ತಾ ಹೋಗ್ತಾರಾ ಅಥವಾ ಯಾವ ರೀತಿಯಾಗಿ ಇದನ್ನು ಎದುರಿಸ್ತಾರೆ ಅನ್ನೋಂಥ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು. ಇಲ್ಲಿ ತಾನು ಬೆದರಿಕೆಗೆಲ್ಲ ಬಗ್ಗೋದಿಲ್ಲ ಅಂತೇಳಿ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ RSS ಮೇಲೆ ನಿರ್ಬಂಧ ಹೇರೋದಕ್ಕೆ ಸರ್ಕಾರ ಗಂಭೀರ ಚಿಂತನೆಯನ್ನು ನಡೆಸಿರುವಂಥದ್ದು ಸ್ಪಷ್ಟ ಇದೆ. ಮತ್ತು ಮುಂದಿನ ಕ್ಯಾಬಿನೆಟ್ನಲ್ಲೇ ಚರ್ಚೆ ಅಜೆಂಡಾ ಆಗಿ ಇದನ್ನು ಸೇರಿಸೋದಕ್ಕೆ ಸರ್ಕಾರವು ಕೂಡ ಮುಂದಾಗಿದೆ.
ಸರ್ಕಾರ ಮುಂದಿನ ಕ್ಯಾಬಿನೆಟ್ನ ಅಜೆಂಡಾದಲ್ಲಿ ಇದನ್ನು ಕೂಡ ಸೇರಿಸ್ಕೊಂಡು ಚರ್ಚೆನ ನಡೆಸುತ್ತೆ. ಯಾವ ರೀತಿಯಾದಂಥ ನಿರ್ಬಂಧವನ್ನು ಹೇರಬೇಕು, ಯಾವ ರೀತಿಯಾದ ನಿಷೇಧವನ್ನು ಹೇರಬೇಕು. ತಮಿಳುನಾಡು ಮಾದರಿಯನ್ನು ಬಹುತೇಕ ಕರ್ನಾಟಕದಲ್ಲಿ ಅನುಸರಿಸೋದರ ಕಡೆಗೆ ಈಗ ಕಾಂಗ್ರೆಸ್ ಸರ್ಕಾರ ಹೊರಟಂತೆ ಕಾಣ್ತಾ ಇದೆ. ಇದು ನಿಜಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಅಷ್ಟು ಪ್ರಯಾರಿಟಿಯ ಇಶ್ಯೂ ಯಾಕಾಯಿತು? ಇದು ಮತ್ತೊಂದು ಚರ್ಚೆ ವಿಚಾರ. ರಾಜಕೀಯ ಸೈದ್ಧಾಂತಿಕವಾಗಿ ಎದುರಿಸುವಂತಹ ವಿಚಾರದಲ್ಲಿ ಈಗ ಇದ್ದಕ್ಕಿದ್ದಂತೆ ನಿಷೇಧಿಸೋದ್ರಿಂದಾಗಿ ಏನು ಮಾಡೋದಕ್ಕೆ ಹೊರಟಿದ್ದಾರೆ, ಇದು ಚರ್ಚೆಯ ವಿಚಾರಣೆ. ಇಲ್ಲಿ ನಿರ್ಬಂಧ ಹೇರಿ ಅಂತ ಪತ್ರ ಬರೆದಿರುವಂತಹ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆಯ ಕರೆಗಳು ಕೂಡ ಬಂದಿದ್ದಾವೆ. ಈಗ ನಿರ್ಬಂಧ ಇವರು ಹೇರೋದಕ್ಕೆ ಮುಂದಾದರು ಅಂತ ಹೇಳಿದ್ರೆ ಅದನ್ನು ಎದುರಿಸುವಂತಹ ಶಕ್ತಿ ಮತ್ತು ಅದಕ್ಕೆ ಉತ್ತರಿಸುವಂತಹ ಶಕ್ತಿಯು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಇದ್ದೇ ಇದೆ. ಆ ಶಕ್ತಿಯನ್ನು ಸಹಜವಾಗಿ ಬಳಕೆ ಮಾಡಬೇಕೇ ಹೊರತು ಅದು ಕೆಟ್ಟಾಕೊಳ್ಳಕ ಭಾಷೆಯಲ್ಲಿ ಬಳಕೆ ಮಾಡಿದರೆ ಯಾವ ರೀತಿಯಾದಂತಹ ರಾಜಕೀಯ ವ್ಯವಸ್ಥೆ ಇದು, ಯಾವ ರೀತಿಯಾದಂತಹ ಪರಿಸ್ಥಿತಿ ಇದು, ಸಾಮಾಜಿಕ ವ್ಯವಸ್ಥೆ ಇದು ಅನ್ನೋಂಥ ಪ್ರಶ್ನೆ ಇದ್ದೇ ಇದೆ. ಬೆಂಗಳೂರಿನಲ್ಲಿರುವಂತಹ ಪ್ರಿಯಾಂಕ್ ಖರ್ಗೆ ಸರ್ಕಾರಿ ನಿವಾಸಕ್ಕೆ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. ಈ ರೀತಿಯಂಥ ಬೆದರಿಕೆಯ ಕರೆಗಳು ಬರ್ತಾ ಇರುವಂತಹ ಕಾರಣಕ್ಕೆ ಮನೆ ಸುತ್ತಲೂ 2 KSRP ತುಕಡಿಗಳನ್ನು ನಿಯೋಜನೆ ಕೂಡ ಮಾಡಲಾಗಿದೆ. ಅಂದರೆ ಯಾರು ಅಚಾನಕ್ಕಾಗಿ ಬಂದು ಯಾವುದೇ ರೀತಿಯಾದಂತಹ ಘಟನೆಗಳು ನಡೀಬಾರ್ದು ಅನ್ನುವಂಥ ಕಾರಣಕ್ಕೆ ಬೆದರಿಕೆ ಹಾಕಿದವರ ಪತ್ತೆಗೂ ಕೂಡ ಗೃಹ ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾರೆಲ್ಲ ಬೆದರಿಕೆ ಹಾಕಿದಾರಲ್ಲ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಅವ್ರನ್ನ ಪತ್ತೆ ಹಚ್ಚಬೇಕು, ಯಾರೇ ಎಲ್ಲಿಂದಲೇ ಬೆದರಿಕೆ ಹಾಕಿದ್ರು ಕೂಡ ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ಫೋನ್ ಕರೆಯಿಂದ ಮಾಡಿದಂಥವ್ರು ಎಲ್ಲೇ ಇದ್ದರೂ ಕೂಡ ಅವ್ರನ್ನ ಹುಡುಕುವಂಥದ್ದು ಸಾಧ್ಯ ಇದೆ. ಅವರು ಯಾರು ಫೋನ್ ಮಾಡಿದ್ದಾರೆ ಅಥವಾ ಪೋಸ್ಟ್ ಮಾಡಿದಂಥವ್ರು ಕೂಡ ಯಾರು ಎಲ್ಲಿಂದ ಮಾಡಿದ್ದಾರೆ ಅಂತ ಪತ್ತೆ ಹಚ್ಚೋದಕ್ಕೆ ಸಾಧ್ಯತೆ ಇದೆ. ಈ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರುಗಳು ಏನು ಹೇಳ್ತಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಈ ದುಷ್ಟಶಕ್ತಿಗಳಿದಾವಲ್ಲ, ದುಷ್ಟಶಕ್ತಿಗಳು ಯಾವಾಗಲೂ ಇಂಥದೇ ಕೆಲಸ ಮಾಡೋದು. ಅವ್ರ ಬೆದರಿಕೆಗಳಿಗೆಲ್ಲ ಎದುರಲ್ಲ ಇವರು. ಅದನ್ನ ನಾವು ಸೀರಿಯಸ್ ಆಗಿ ಗಮನಿಸ್ತೇವೆ. ಯಾರು ಬೆದರಿಕೆ ಮಾಡಿದ್ದಾರೆ ಮತ್ತು ಸೋರ್ಸ್ ಎಲ್ಲಿಂದ ಬರುತ್ತೆ ಅದನ್ನು ಎನ್ಕ್ವೈರಿ ಮಾಡ್ತೀವಿ. ಎನ್ಕ್ವೈರಿ ಮಾಡಿ ಅದಕ್ಕೆ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. ಒಬ್ಬ ಸಚಿವರಿಗೆ ಅವರ ಅಭಿಪ್ರಾಯ ಹೇಳಿರ್ಬೋದು, ಆದರೆ ಸರ್ಕಾರದ ತೀರ್ಮಾನ ಆಗೋದೇ ಬೇರೆ ಅಲ್ವಾ. ಅದಕ್ಕೆ ಅವರಿಗೆ ಥ್ರೆಟ್ ಮಾಡೋದು ಅದೆಲ್ಲ ಸರಿ ಇಲ್ಲ. ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತೀವಿ. ಅಲ್ಲ ಸರ್, ಈಗ ಅವ್ರಿಗೆ ಅದು ವಿಡಿಯೋ ರೆಕಾರ್ಡ್ ಕೂಡ ಮಾಡಿದ್ದಾರೆ, ಅವ್ರು ಕಾಲ್ ಮಾಡಿರೋದನ್ನ ಅದು ಸೋಷಿಯಲ್ ಮೀಡಿಯಾ ಅದನ್ನು ವೆರಿಫೈ ಮಾಡೋದಕ್ಕೆ ಕೇಳಿದ್ದೀನಿ ನಾನು. ವೆರಿಫೈ ಮಾಡಿ ಎಲ್ಲಿಂದ ಒರಿಜಿನೇಟ್ ಆಗಿದೆ, ಯಾರು ಮಾಡಿದ್ದಾರೆ ಅದನ್ನು ನೋಡಿ ಆನಂತರ ಅವ್ರ ಮೇಲೆ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. More strong, more enemies, less strong, less enemies, no strong, no enemies. ಕೆಲವು ಜನ ಫ್ರಿಂಜ್ ಎಲಿಮೆಂಟ್ಸು ಈ ರೀತಿ ಮಾಡ್ತಾ ಇದ್ದಾರೆ, ಅದು ಸರಿಯಲ್ಲ ಅಂತಕ್ಕಂಥ ನನ್ನ ಭಾವನೆ. ಅದೇನು ಹಂಗೆ ಆಗತ್ತೆ ಇದ್ರೆ ಕೊಡ್ತಾರೆ, ಬಟ್ ನನಗೆ ಅದ್ರ ಬಗ್ಗೆ ಅದು ಮಾಹಿತಿ ಇಲ್ಲ. ಬಟ್ ಖಂಡಿತವಾಗಿ ಆ ರೀತಿ ಏನಾದರೂ ಇದ್ರೆ ಅದು ಮಾಡ್ತಾರೆ. ಗೌರ್ಮೆಂಟ್ ಇಸ್ ಕಾಂಪಿಟೆಂಟ್ ಇನಫ್ ಟು ಹ್ಯಾಂಡಲ್. ನೋಡಿ, RSS ಇದಕ್ಕೆಲ್ಲ ಬೆದರಿಕೆಗೆಲ್ಲ ಯಾರು ಹೆದರುವಂತಾರೆ ಯಾರು ಇಲ್ಲ. ಇಲ್ಲಿ ಅಂಥದ್ದೇನಿಲ್ಲ. ಬ್ರಿಟಿಷರ್ನೇ ಓಡಿಸಿದ್ವಿ, ಇವ್ರು ಯಾವ ದೊಡ್ಡ ಇವರ, ಹಾಗಾಗಿ ಅಂಥ ದೊಡ್ಡ ಇದಲ್ಲ, ಇದೆಲ್ಲ ಸಾಧನೆ ಅಲ್ಲ. ಅವರ ಹೆದರಿಕೆ ಬೆದರಿಕೆಗೆ ಯಾವನು ಜಗ್ಗವನಿಲ್ಲ, ಹೆದರೋರಿಲ್ಲ ಯಾವನು. ಗೊತ್ತಾಯ್ತಾ? ಅವೆಲ್ಲ ಪೊಳ್ಳು ಬೆದರಿಕೆ ನಾವು ಹೆದರಲ್ಲ, ಅದೆಲ್ಲ ಅವೆಲ್ಲ ಮಾಡೋದು ಬೇಡ. RSS ಅಂತ ನೀವು ಹೆದರ್ಸ್ತೀರಿ, ಹಂಗೆ ನೀವು ಭಯ ಬದುಕ್ರ? ನೀವು ದೊಡ್ಡ ಇವರ, ನೀವು ಅದು ಪದವಲ್ರ ನೀವು. ಹೀಗೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಅವರು ಕೌಂಟರ್ ಅಟ್ಯಾಕನ್ನು ಮಾಡ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆಯಲ್ಲಿ BJP ಕೇಳ್ತೀರಿ, ಇವ್ರನ್ನ ಯಾರಾದ್ರೂ ಬೆದರಿಸೋದಕ್ಕೆ ಸಾಧ್ಯನಾ ಅಂತೇಳಿ BJP ಕೇಳ್ತೀರಿ. ಆದರೆ ಅವರು ಉತ್ತರವನ್ನು ಕೊಡಬೇಕು. ಬೆದರಿಸೋದಕ್ಕೆ ಸಾಧ್ಯನಾ ಅಂತ ಕೇಳುವಂಥವ್ರು ಆ ರೀತಿಯಾದಂತಹ ಭಾಷೆಯ ಬಳಕೆಯನ್ನು ಮಾಡಿರಿ ಫೋನ್ ಕರೆಯನ್ನು ಮಾಡುವಂಥದ್ದು ಇದು ಸರಿನಾ ಅನ್ನುವಂತಹ ಪ್ರಶ್ನೆಗೆ ಅವರು ಕೂಡ ಉತ್ತರವನ್ನು ಕೊಡಬೇಕಾಗುತ್ತೆ. ಯಾಕಂದರೆ ಒಬ್ಬರು ಪ್ರತಿಪಕ್ಷ ನಾಯಕರು, ಒಬ್ಬರು ಮಾಜಿ ಸಂಸದರು ಇವರೆಲ್ಲರೂ ಮಾತನಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಹಾಕುವುದು ಸಾಧ್ಯವೇ ಅನ್ನುವಂತಹ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಬೆದರಿಕೆ ಅನ್ನೋದೆಲ್ಲ ಒಂದು ದೊಡ್ಡ ಜೋಕ್ ಅಂತೇಳಿ BJP ನಾಯಕರುಗಳು ಉತ್ತರವನ್ನು ಕೊಡ್ತಾ ಇದ್ದಾರೆ. ಅವರ ಉತ್ತರ ಈ ಸ್ವರೂಪದಲ್ಲಿ ಸಾಗಿದೆ. ನಿಮ್ಮದೇ ಸರ್ಕಾರ ಇದೆ, ತನಿಖೆ ಮಾಡಿಸಿ ಜೈಲಿಗೆ ಹಾಕಿಸಿ ಅಂತ ಸವಾಲನ್ನು ಕೂಡ ಎಸೆದಿದ್ದಾರೆ. ಈ ರೀತಿ ತಮಗೆ ಯಾರಾದರೂ ಬೆದರಿಕೆ ಹಾಕ್ತಿದ್ದಾರೆ ಅಂತೇಳಿ ಅಂಥವ್ರನ್ನ ತನಿಖೆ ಮಾಡಿಸಿ ಜೈಲಿಗೆ ಹಾಕಿಸಿ ಅಂತೇಳಿ ಪ್ರಚಾರದ ಗೀಳು ಬಿಟ್ಟು ಕೆಲಸ ಮಾಡೋದು ನೋಡಿ ಅಂತೇಳಿ ಟಕ್ಕರ್ ಕೊಟ್ಟಿದ್ದಾರೆ. ನೀವು ಪ್ರಚಾರದ ಗೀಳಿಗಾಗಿ ಇದನ್ನು ಮಾಡ್ತಾ ಇದ್ದೀರಿ ಅಂತೇಳಿ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಅಭಿವೃದ್ಧಿ ಕೆಲಸ ಮಾಡಿ, ಶಿಕ್ಷಣದ ಕಡೆಗೆ ಗಮನ ಕೊಡಿ ಅಂತೇಳಿ ಸಲಹೆಯನ್ನು BJPಯ ನಾಯಕರುಗಳು ನೀಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರಿಗೆ. BJPಯವರ ಮಾತುಗಳನ್ನು ಕೂಡ ನಿಮಗೆ ತೋರಿಸ್ತೀನಿ. ಗೊತ್ತಾಗಬೇಕಲ್ಲ ನಿಮ್ಗೆ ಯಾರ್ಯಾರು ಫೋನ್ ಮಾಡ್ತಾ ಇದ್ದಾರೆ ಅಂತೇಳಿ. ವಿ ಶುಡ್ ನೋ ದ ಬ್ಲ್ಯಾಕ್ ಶಿಪ್. ನಾವು ಸುಳ್ಳು ಅಂತ ಹೇಳಲಿಕ್ಕತ್ತಿಲ್ಲ, ಅವರು ಮಂತ್ರಿಯರ ಹಿಡಿದು ಹಾಕ್ಬೇಕನ್ಲಿಕ್ಕತ್ತೀವಿ ನಾವು. CID ಪೊಲೀಸ್ ಇಂಟೆಲಿಜೆನ್ಸಿ ಎಲ್ಲರ ಕೈಯಾಗ ಹಿಡಿದು ಹಾಕ್ಲಿ, ನಾವು ಸುಳ್ಳು ಅಂತ ಹೇಳಿಕತ್ತಿಲ್ಲ. ಯಾಕೆ ಸುಳ್ಳೋಣ?
ಇಂಥ ದೊಡ್ಡ ವ್ಯಕ್ತಿ ಯಾಕೆ ಸುಳ್ಳು ಹೇಳ್ತಾರೆ ಅವರು? ಹಿಡಿದು ಒಳಗೆ ಹಾಕ್ರಿ ಅವರಿಗೆ. ಏ ಅಣ್ಣ, ಬೆದರಿಕೆ ಕರೆ ಬಂದ್ರ ಯಾರನ್ನ ನಂಬ್ತಾರೇನಪ್ಪ ಇವರಿಗೆ? ಏನ್ ರಿಲೀಸ್ ಮಾಡ್ಯಾರ ಮತ್ತೆ ಹಾಕ್ರಿ ಎಲ್ಲ ಹಿಡಿದು. ಸರ್ಕಾರ ಅವ್ರದ್ದು, ಹೋಮ್ ಮಿನಿಸ್ಟರ್ ಅವ್ರದ್ದು. ಪಾಪ ಅಮಾಯಕರು ನಾವೇನ್ ಬೇಡ ಅಂತೀವಿ? ಒಳಗೆ ಹಾಕಲ್ರಿ, ಯಾರು ಬೇಡ ಅಂದಾರ? ಸರ್, ನಮ್ಮ ಸರ್ಕಾರ ಅಲ್ಲ ಇಲ್ಲಿ. ಲಾ ಆ್ಯಂಡ್ ಆರ್ಡರ್ ಇರೋ ಸ್ಟೇಟ್ ಗೌರ್ಮೆಂಟ್ ಕೈಯಾಗ. ಅದು ತಾನೇ ಗೊತ್ತಾಗ್ತದ. ಅವ್ರು ಹಿಡೀಲಿ, ಅದು ಯಾರ್ದು ಏನದ ಅನ್ನೋದು ತಾನೇ ಹೊರಗೆ ಬರ್ತದೆ. ತಮ್ಮ ಇಲಾಖೆಯ ಸಾಧನೆ ಬಗ್ಗೆ ಪ್ರಿಯಾಂಕಾ ಖರ್ಗೆ ಅವರು ಮಾತಾಡಲಿ. ಪುಕ್ಕಟೆ ಪ್ರಚಾರಕ್ಕೋಸ್ಕರ ಪ್ರಚಾರಕ್ಕೋಸ್ಕರ ಈ ರೀತಿ ಗಿಮಿಕ್ಗಳನ್ನು ಮಾಡೋದನ್ನು ಬಿಟ್ಟು, ಗುಲ್ಬರ್ಗ ಜಿಲ್ಲೆ ರಾಜ್ಯದಲ್ಲಿ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೊನೆಯ ಸ್ಥಾನದಲ್ಲಿದೆ ಗುಲ್ಬರ್ಗ ಜಿಲ್ಲೆ. ಅದಕ್ಕೆ ಕಾರಣ ಏನು ಅಂತೇಳಿ ಗೌರವಾನ್ವಿತ ಪ್ರಿಯಾಂಕಾ ಖರ್ಗೆ ಅವರು ತಿಳಿಸ್ಬೇಕು. ರೈತರು ನಿಮ್ಮ ವಿರುದ್ಧ ಅಲ್ಲಿ ಸೆಟದು ನಿಂತು ಹೋರಾಟ ಮಾಡ್ತಿದ್ದಾರೆ, ಅದರ ಬಗ್ಗೆ ಇಲ್ಲ ಮಾತೆತ್ತಿದ್ರೆ ಎಲ್ಲಿ ಪ್ರಚಾರದಿಂದ ನಾನು ಹಿಂದೆ ಹೋಗಿಬಿಡ್ತೇನೋ ಅಂತೇಳಿ ಪ್ರಚಾರದ ಗೀಳಿಗೆ ಬಿದ್ದಿದ್ದಾರೆ. ಪ್ರಚಾರ ಬೇಕು, ಹೆಡ್ಲೈನಲ್ಲಿ ನನ್ನ ಹೆಸರು ಬರಬೇಕು. ನನ್ನ ಮೇಲೆ ಬೆದರಿಕೆ ಕರೆಗಳು ಬರ್ತಾ ಇವೆ, ನಾನು ಫೋನ್ ಆಫ್ ಮಾಡಿ ಇಟ್ಕೊಂಡಿದ್ದೀನಿ, ನಾನು ಬೆದರಿಕೆಗೆ ಜಗ್ಗೋದಿಲ್ಲ ಬಗ್ಗೋದಿಲ್ಲ. ಆಯ್ತಪ್ಪ, ಹೆದರಿಕೆ ನಿಮಗಿಲ್ಲ ಅಂತಂದ್ಮೇಲೆ ಅದರ ಬಗ್ಗೆ ಪ್ರಸ್ತಾಪನೆ ಬೇಕಿಲ್ಲಲ್ವಾ? ಅದನ್ನು ಎಲ್ಲರೂ ನಮ್ಮ ಪಕ್ಷದ ಹಿರಿಯರೆಲ್ಲರೂ ಕೂಡ ಮಾತಾಡಿದ್ದಾರೆ. ಜಸ್ಟ್ ಅವರೊಂದು ಜೋಕರ್ ರೀತಿಯಲ್ಲಿ ಆಗಿಬಿಟ್ಟಿದ್ದಾರೆ. ಅಂದರೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋದು ಗೊತ್ತಿಲ್ಲ. ಹೀಗೆ ಇಲ್ಲಿ BJPಯಿಂದ ಕೌಂಟರ್ ಅಟ್ಯಾಕ್ ಕೂಡ ನಡೆದಿದೆ. ಆದರೆ ಇದರ ನಡುವೆನೇ ಪೋಸ್ಟರ್ ವಾರ್ ನಡೀತಾ ಇದೆ. ಒಂದು ಪೋಸ್ಟರ್ ಕದನ ಇದು. ಒಂದು ಕಡೆಯಲ್ಲಿ ಐ ಲವ್ RSS ಅನ್ನುವಂಥದ್ದು ಬರುತ್ತೆ, ಮತ್ತೊಂದು ಕಡೆಯಲ್ಲಿ ಅದನ್ನು ಯಾರು ಸಂವಿಧಾನವನ್ನು ಪ್ರೀತಿಸ್ತಾರೋ ಅವರು ದೇಶವನ್ನು ಪ್ರೀತಿಸ್ತಾರೆ ಅನ್ನುವಂಥ ಕೌಂಟ್ರು ಕೂಡ ಬರ್ತಾ ಇದೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಪೋಸ್ಟರ್ ಅಭಿಯಾನವನ್ನು BJPಯವರು ಕೈಗೊಂಡಿದ್ರು. ವಿಶೇಷವಾಗಿ ಕಲಬುರಗಿ ಜಿಲ್ಲೆಯನ್ನೇ ಆಯ್ಕೆ ಮಾಡ್ಕೊಂಡಿದ್ರು. ಐ ಲವ್ RSS ಅನ್ನುವಂತಹ ಪೋಸ್ಟರ್ನ BJP ಕಾರ್ಯಕರ್ತರು ಕಲಬುರಗಿಯಲ್ಲಿ ಅಂಟಿಸಿದ್ರು. ವಿಶೇಷವಾಗಿ ಪ್ರಿಯಾಂಕ್ ಖರ್ಗೆ ಅವರ ಕಾರ್ಯಕ್ಷೇತ್ರದಲ್ಲಿನೇ ಈ ಕೆಲಸವನ್ನು ಮಾಡಿದರು. ಯಾರು RSS ಪ್ರೀತಿಸ್ತಾರೋ ಅವರು ದೇಶವನ್ನು ಪ್ರೀತಿಸ್ತಾರೆ ಅನ್ನುವಂತಹ ಪೋಸ್ಟರನ್ನು ಹಿಡಿದು ಆ ಪೋಸ್ಟರ್ಗಳನ್ನು ಅಂಟಿಸಿದ್ರು. ಆ ಮೂಲಕವಾಗಿ ಪ್ರಿಯಾಂಕ್ ಖರ್ಗೆ ಏನು RSS-ಅನ್ನು ಸಾರ್ವಜನಿಕ ಸ್ಥಳಗಳಲ್ಲಿ, ವಿಶೇಷವಾಗಿ ಸರ್ಕಾರಿ ಜಾಗಗಳಲ್ಲಿ, ಶಾಲೆ, ಅನುದಾನಿತ ಶಾಲೆಗಳು, ಪಾರ್ಕ್ಗಳು, ಮೈದಾನಗಳು, ಇವುಗಳಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡುವಂಥದ್ದನ್ನು ನಿಷೇಧಿಸಬೇಕು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ RSSನವರ ಪೋಸ್ಟರ್ನ ಅಂಟಿಸಿದ್ರು. ಯಾವಾಗ RSS ಪೋಸ್ಟರ್ ಅಂಟಿಸಿತೋ ಆವಾಗ RSS ಪೋಸ್ಟರ್ ವಿರುದ್ಧ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತೆಯರು ಒಂದು ಅಭಿಯಾನವನ್ನು ಶುರು ಮಾಡಿದ್ದಾರೆ. ಈ ಅಭಿಯಾನದಲ್ಲಿ ಯಾರು ಸಂವಿಧಾನ ಪ್ರೀತಿಸ್ತಾರೋ ಅವರು ದೇಶವನ್ನು ಪ್ರೀತಿಸ್ತಾರೆ ಅನ್ನುವಂತಹ ಪೋಸ್ಟರ್ಗಳನ್ನು ಹಿಡಿದು ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಫೋಟೋದ ಜೊತೆಗೆ ಯಾರು ಸಂವಿಧಾನವನ್ನು ಪ್ರೀತಿಸ್ತಾರೋ ಅವರು ದೇಶವನ್ನು ಪ್ರೀತಿಸ್ತಾರೆ ಅನ್ನುವಂತಹ ಪೋಸ್ಟರ್ಗಳ ವಾರನ್ನು ಮಾಡಿದ್ದಾರೆ. ಮತ್ತು ಈ ಪೋಸ್ಟರ್ಗಳನ್ನು BJP ಎಲ್ಲೆಲ್ಲಿ ಬ್ಯಾನರ್ ಅಂಟಿಸಿತ್ತು, ಎಲ್ಲೆಲ್ಲಿ ಪೋಸ್ಟರ್ಗಳನ್ನು ಹಾಕಿದ್ರು, ಆ ಪೋಸ್ಟರ್ಗಳ ಮೇಲೆ, ಆ ಬ್ಯಾನರ್ಗಳ ಮೇಲೆ ಕಾಂಗ್ರೆಸ್ನವರು ಪೋಸ್ಟರ್ ಅಂಟಿಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಮೂಲಕ ಪೋಸ್ಟರ್ ಕದನ ಬಹಳ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ. ಇದು ಇಲ್ಲಿ ನೋಡಿ, ಒಂದು ಕಡೆಯಿಂದ ಈಗಾಗಲೇ ಅಂಟಿಸಿದ್ದಂತಹ ಐ ಲವ್ RSS, ಯಾರು ದೇಶವನ್ನು ಪ್ರೀತಿಸ್ತಾರೆ ಅನ್ನುವಂತಹ ವಿಚಾರಗಳು. RSS ಪ್ರೀತಿಸ್ತಾರೆ, ಅವರು ದೇಶವನ್ನು ಪ್ರೀತಿಸ್ತಾರೆ. ಯಾರು ಸಂವಿಧಾನವನ್ನು ಪ್ರೀತಿಸ್ತಾರೆ, ಅವರು ದೇಶವನ್ನು ಪ್ರೀತಿಸ್ತಾರೆ. ಎಲ್ಲರೂ ಕೂಡ ದೇಶವನ್ನು ಪ್ರೀತಿಸಲೇಬೇಕು. ಅದು RSS-ಅನ್ನು ಪ್ರೀತಿಸೋರಿರಲಿ, ಸಂವಿಧಾನವನ್ನು ಪ್ರೀತಿಸೋರಿರಲಿ, ಪ್ರತಿಯೊಬ್ಬರು ಕೂಡ ದೇಶವನ್ನು ಪ್ರೀತಿಸಬೇಕು, ಈ ದೇಶದಲ್ಲಿ ಇರುವ ಪ್ರತಿಯೊಬ್ಬ ನಾಗರಿಕನೂ ಕೂಡ. ಆದರೆ ಇಲ್ಲಿ ಯಾರು ತಮ್ಮ ದೇಶ ಪ್ರೇಮವನ್ನು ತೋರಿಸ್ಕೊಳ್ಳೋದಕ್ಕೆ ಈ ರೀತಿಯಾದಂಥ ಪೋಸ್ಟರ್ಗಳನ್ನು ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಪೋಸ್ಟರ್ಗಳೆಲ್ಲವೂ ಕೂಡ ರಾಜಕೀಯದ ಸಮರ ಭಾಗ ಅಷ್ಟೇ. ದೇಶದ ಪ್ರೀತಿ, ಈ ಎಲ್ಲ ವಿಚಾರಗಳೇನಿದಾವೆಲ್ಲ ಇವೆಲ್ಲವೂ ಕೂಡ ರಾಜಕೀಯದ ಸಮರದ ಭಾಗವಾಗಿ ವ್ಯಕ್ತವಾಗ್ತಾ ಇರುವಂಥದ್ದು. ಇಲ್ಲಿ ಪೋಸ್ಟರ್ಗಳನ್ನು ಹೀಗೆ ಮಹಿಳಾ ಕಾಂಗ್ರೆಸ್ನ ಕಾರ್ಯಕರ್ತೆಯರು ಅಲ್ಲಿ ಪೋಸ್ಟರ್ಗಳನ್ನು ಅಂಟಿಸಿ ಅಭಿಯಾನವನ್ನು ಮಾಡಿದ್ದಾರೆ. ಇದರ ನಡುವೆ ರಂಭಾಪುರಿ ಶ್ರೀಗಳು ಕೂಡ ಈ ವಿಚಾರಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. RSS-ಅನ್ನು ನಿರ್ಬಂಧಿಸುವ ಅಥವಾ ನಿಷೇಧಿಸುವಂತಹ ಏನು ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮ ಆಯೋಜಿಸಿದಂತೆ ನಿಷೇಧಿಸುವಂತಹ ಸರ್ಕಾರದ ಚಿಂತನೆ ಸರಿಯಾದದ್ದಲ್ಲ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಅವರ ಈ ಮಾತು, ಈ ನಿರ್ಧಾರ ಅಷ್ಟು ಸಮಂಜಸವಾದಂಥದ್ದು ಅಲ್ಲ, ಮತ್ತು ಅದನ್ನು ಹೇಳುವಂಥದ್ದು ಕೂಡ ಒಳ್ಳೆಯದು ಅಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶಕ್ಕಾಗಿ, ನಾಡಿನ ಜನರ ಕಲ್ಯಾಣಕ್ಕಾಗಿ ಅಹರ್ನಿಶ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಬಂದಿದೆ. ನೆರೆ ಹಾವಳಿ ಆಗಲಿ, ಇನ್ನುಳಿದಂಥ ಆಪತ್ತುಗಳು ಏನಾದರೂ ಸಂಭವಿಸಿದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು
ಸ್ವಯಂ ಪ್ರೇರೇಪಿತರಾಗಿ ಹೋಗಿ ಜನರ ಸಂಕಷ್ಟಗಳನ್ನು ಪರಿಹಾರ ಮಾಡುವಂಥ ದಿಶೆಯಲ್ಲಿ ಪ್ರಾಮಾಣಿಕ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಆದರೆ ಅಂಥ ಒಂದು ಸಂಸ್ಥೆಯನ್ನು ನಾವು ಏಕಾಏಕಿಯಾಗಿ ಬ್ಯಾನ್ ಮಾಡ್ತೀವಿ ಅನ್ನುವಂಥದ್ದು ಯಾರೋ ಒಂದು ಪೂರ್ವಾಗ್ರಹ ಪೀಡಿತವಾದಂಥ ಮತ್ತು ಯಾರ್ದೋ ಒಂದು ಪ್ರಚೋದನೆಯಿಂದ ಈ ಮಾತು ಅವರು ಆಡಿರ್ಬೋದು ಅಂತ ಅನ್ನಿಸ್ತಾ ಇದೆ. ಒಂದು 100 ವರ್ಷ ತುಂಬಿದಂಥ ಈ ಸಂಸ್ಥೆಯನ್ನು ಅಷ್ಟು ಸುಲಭವಾಗಿ ಬ್ಯಾನ್ ಮಾಡಲಿಕ್ಕೆ ಆಗಲಾರದು ಅನ್ನುವಂಥ ಭಾವನೆ. ಒಂದು ಕಡೆ ಕಾಂಗ್ರೆಸ್ನವರು ಹೇಳ್ಕೊಳ್ತಾರೆ, ದ್ವೇಷದ ಮಾರುಕಟ್ಟೆಯಲ್ಲಿ ನಾವು ಪ್ರೇಮದ ಅಂಗಡಿಯನ್ನು ತೆರೆದಿದ್ದೀವಿ, ನಫರತ್ ಕಾ ಬಾಜಾರ್ ಮೇ ಹಮ್ನೆ ಮೊಹಬ್ಬತ್ ಕಾ ದುಕಾನ್ ಕೂರೆಂಗೆ ಅಂತ ಹೇಳ್ತಾರೆ. ಆದರೆ ಅದೇ ಹಾಗಾದರೆ ಇಲ್ಲಿ ನಡೆ ಯಾವ ಸ್ವರೂಪದ್ದು? ಈಗ RSSನ್ನು ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮ ನಡೆಸೋದೇ ನಿಷೇಧಿಸಬೇಕು ಅನ್ನೋದು ಇದು ಪ್ರೇಮದ ಸಂಕೇತವಾ? ನಿಮ್ಮ ನಾಯಕರ ಮಾತಿಗೂ ನಿಮ್ಮ ನಡೆಗೂ ಯಾವ ರೀತಿಯಾದಂಥ ಕ್ರಮ ಇದೆ ಇದು? ಹಾಗೆಯೇ RSSನ ನಿರ್ಬಂಧ ಮಾಡ್ತೀವಿ, ನಿಷೇಧಿಸ್ತೀವಿ ಅಂತ ಹೇಳಿದ ತಕ್ಷಣ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಬಾಯಿಗೆ ಬಂದಂತೆ ವಾಚಾಮಗೋಚರವಾಗಿ ಏನೇನು ಕೆಟ್ಟ ಕೆಟ್ಟ ಶಬ್ದಗಳಲ್ಲಿ ಸಾಧ್ಯನೋ ಅಷ್ಟು ಕೆಟ್ಟ ಶಬ್ದಗಳಲ್ಲಿ ಬೈಯುವಂಥದ್ದು ಇದೆಯಲ್ಲ, ಇದು ಯಾವ ಸೀಮೆಯ ಸಂಸ್ಕೃತಿ? ಇದು ಯಾವ ರೀತಿಯಾದಂಥ ಸಂಸ್ಕೃತಿ? ಈ ಪ್ರಶ್ನೆಗಳು ಕೂಡ ಇಲ್ಲಿರುವಂಥದ್ದು. ಕಾಂಗ್ರೆಸ್ನವರು ತಮ್ಮ ರಾಜಕೀಯ ಸಿದ್ಧಾಂತದ ಕಾರಣಕ್ಕಾಗಿ RSSನ್ನು ಎದುರಿಸಬೇಕಾಗಿರುತ್ತೆ. ಅವರು ಸೈದ್ಧಾಂತಿಕವಾದಂಥ ವಿಚಾರಗಳು ಇರುತ್ತೆ, ಅದನ್ನು ನಿಷೇಧದ ಮೂಲಕವಾಗಿ ಮಾಡ್ತೀವಿ ಅಂತೇಳಿ ಹೊರಡುವಂಥದ್ದು ಇದೆಯಲ್ಲ, ಅದು ಅವ್ರು ಹೇಳುವಂತಹ ಏನು ನಫರತ್ನ ಬಾಜಾರ್ನಲ್ಲಿ ಮೊಹಬ್ಬತ್ನ ದುಕಾನನ್ನು ತೆಗೆಯುವಂತಹ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಇಲ್ಲಿ ಅವರನ್ನು ವಿರೋಧಿಸುವಂಥವರು ಕೂಡ ಅದನ್ನು ಸೈದ್ಧಾಂತಿಕವಾಗಿ ವಿರೋಧಿಸಬೇಕೇ ಹೊರತು ಅದನ್ನು ಹೇಗೆ ಎದುರಿಸಬೇಕು ಅದನ್ನು ಎದುರಿಸುವಂತಹ ಶಕ್ತಿಯನ್ನು ಪ್ರದರ್ಶಿಸಬೇಕೇ ಹೊರತು ಅದು ಬಿಟ್ಟು ವಾಚಾಮಗೋಚರವಾಗಿ ಬೈಯುವಂಥದ್ದು ಇದೆಯಲ್ಲ, ಇದು ಕೂಡ ಸರಿಯಾದಂಥ ಕ್ರಮ ಅಲ್ಲ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಗಮನಿಸಬೇಕಾಗಿರುತ್ತದೆ.